ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ ಪಲ್ಲಕ್ಕಿ ಉತ್ಸವ ಇದೆ. ಅದಕ್ಕೆ ನಾವು ಮನೆಯಲ್ಲಿ ಆರತಿ ಮಾಡ್ತಾಯಿದ್ದೀವಿ. ತಂಬಿಟ್ಟಿನ ಆರತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡೋಣ ಬನ್ನಿ. ಇಲ್ಲಿ ನಮ್ಮ ಮಂಜಕ್ಕ ನಮ್ಮಮ್ಮ ನೋಡಿ ಎಲ್ಲ ದೀಪಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹೂವು ಹಾಗೆ ನಮ್ಮ ಮೋನಿನು ಎಲ್ಲ ಮನೆ ಎಷ್ಟು ಮಾಡಿದೆ ಮನೆ ಎಲ್ಲ ರೆಡಿ ಮಾಡ್ತಾವ್ರೆ. ಸಾಯಂಕಾಲ ರೆಡಿ ಆದಮೇಲೆ ತೋರಿಸ್ತೀವಿ ದೀಪಕ್ಕೆ. ಇಲ್ಲಿ ಕಾಯಿ ಒಬ್ಬಟ್ಟಿಗೆ ರೆಡಿ ಮಾಡ್ತಾ ಇದ್ದೀವಿ, ಮುದ್ದೆ ಮಾಡ್ತಾ ಇದ್ದೀವಿ. ಹಾಗೆ ತಂಬಿಟ್ಟು ಮಾಡ್ಬೇಕು ಇನ್ನು. ಅದು ನಮ್ಮ ಮಂಜಕ್ಕದು ನಮ್ಮಮ್ಮದು ಕೆಲಸ. ಏನು ಮಾಡ್ತೀಯಮ್ಮ ನೀನು? ಹಾಂ, ಸೊಂಟ ಮುರಿದೋಗೈತೆ. ಕಡ್ಡಿ ಸೊಂಟ ಮುರಿದೋಗೈತೆ. ಹಂಗೆ ಆಗ್ತಾನೆ ಇದೆಯಾ? ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ನಮ್ಮ ಪೂಜಾ ಮೆಹಂದಿ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ. ರಾತ್ರಿ ಹಾಕ್ಕೊಂಡ್ರೆ ಹಾಕ್ಕೊಂಡಿಲ್ಲ, ಇವಾಗ ಹಾಕ್ಕೊಂಡವಳೆ. ಇನ್ನೂ ರೆಡಿ ಆಗಿಲ್ಲ, ಸಾಯಂಕಾಲ ರೆಡಿ ಆಗೋದು. ಗೀಜರ್ ಮಾತ್ರ ಸರಿ ಹಾಕೋದು. ಅಲ್ಲೇ ಬಾಕ್ಸ್ ಗೈಸ್, ಮೋನಿ ಇವಾಗ ಒಂದು ಚಾಲೆಂಜ್ ಮಾಡಿದ್ದಾನೆ. ಬೆಲ್ಲ ಜೊತೆ ಬೇವಿನ ಬೆಲ್ಲ ತಿಂತಾನೆ. ಚಾಲೆಂಜ್ ಫುಲ್ ತಿಂದಾಗ ಹಿಂಗೆ ಏನೋ ಒಂದು ಕೊಡಿಸ್ತೀನಿ ನಾನು. ಏನೋ ಒಂದು ಕೊಡಿಸ್ತೀನಿ, ನೋಡೋಣ. ತಿನ್ನು. ಇದೇ ತಾನೇ ಹೇಳಿದೆ. ಉಗಿಬಾರ್ದು, ಉಗಿಬಾರ್ದು. ಸ್ವಲ್ಪನೂ ಆಚೆಗೆ ಫುಲ್ ಅಗ್ದಿ ನುಂಗ್ಬಿಡ್ಬೇಕು. ಕಣ್ಣ ಬೇವಿನ ಸೊಪ್ಪು ಯಾಕೆ ಇನ್ನ 3 ಬೇವಿನ ಸೊಪ್ಪು, ಬೆಲ್ಲ ತಿನ್ನ ನೋಡ. ಬೆಲ್ಲ ಮಾಡಿದ್ದು ತಿಂತೀನಿ ಅಂತ. ಬಾ ತಿನ್ಬಾ. ಬಪ್ಪ ತಿಂತೀಯಾ? ನುಂಗ್ದಾ ರಾಜ್ಕುಮಾರ್. ಉಗಿಬಾ, ಉಗಿದ್ರೆ ಔಟು. ನಾನು ಕೊಡ್ಸಲ್ಲ ಏನು. ಹಲೋ ಸರ್, ಎಲ್ಲಿ ಹೋಗ್ತಿದ್ದೀರಾ? ಉಗಿದ್ಬಿಟ್ಟ ಔಟ್ ಗೈಸ್. ನಾವೇನು ಕೊಡ್ಸಲ್ಲ. ನಾನು ತಿಂತೀನಿ, 2 ಕೊಡ್ತೀನಿ. ಏನಜ್ಜಿ ಮಾಡ್ತಿರೋದು? ತಂಬಿಟ್ಟು ಪಾಕ ತೋರಿಸ್ತಾರಪ್ಪ ಹೆಂಗೆ ಮಾಡೋದಂತ. ತಂಬಿಟ್ಟಿಗೆಲ್ಲ ರೆಡಿ ಮಾಡ್ತಾವ್ರೆ. ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದಾರೆ ಗೈಸ್. ಊರಿಂದ ನಮ್ಮ ತಾತ ಬಂದಿದ್ದಾರೆ. ತಾತ ಹಾಯ್ ಹೇಳು. ಹಾಯ್ ಹೇಳು. ಬಾಯ್ ಎಲ್ಲ ಹಾಯ್ ಹೇಳ್ಬೇಕು. ನೀನು ಹೋಗ್ಬೇಕಾದ್ರೆ ಬಾಯ್ ಹೇಳಿಯಾ? ಕೈ ನೋಡ್ಸು ಮೇಲೆಗೆ. ನೀನು ಹೇಳು. ತೀಟ ತಿಮ್ ನೀವನು. ನಮ್ಮೋನಿ ಡ್ಯಾನ್ಸ್ ಆಡ್ತಾನಂತೆ. ಅಲ್ಲಿ ತಮಟೆ ಹೊಡಿ ಹತ್ರ ಡ್ಯಾನ್ಸ್ ಮಾಡೋ ಅಂದರೆ ಮಾಡಿದ್ರೆ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾ ಇದ್ದಲ್ಲೋ. ಇಲ್ಲಿ ಕುಣಿತಾ ಇರೋದಲ್ಲ, ಅಲ್ಲಿ ಕುಣಿಬೇಕು. ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ನಮ್ಮ ರೋಡಿಗೆ ಅವು ಕುಣಿಬೇಕು. ಮನೇಲಲ್ಲ, ಅಲ್ಲಿ ರೋಡಲ್ಲಿ. ನಾನು ಇನ್ನೂ ಏನು ರೆಡಿ ಆಗಿಲ್ಲ. ಒಂದು 8 ಗಂಟೆ ಹಂಗೆ ರೆಡಿ ಆಗಬೇಕು. ಇಲ್ಲಿ ಬರೋ ಅಷ್ಟೊತ್ತಿಗೆ ಟೈಮ್ ನೋಡಿ 11 ಗಂಟೆ ಆಗುತ್ತಂತೆ. ಇನ್ನು ಇಲ್ಲಿ ತಂಬಿಟ್ಟು ಮಾಡೋದ್ರಲ್ಲೇ ಇದ್ದಾರೆ.
ಏನು ಚಟ್ಲ ನೋಡಿ ತಂಬಿಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಇವತ್ತೇ ನೋಡ್ತಿರೋ ತಂಬಿಟ್ಟು ಮಾಡ್ತಾ ಇರೋದು. ಆವಾಗಲೇ ಏನೋ ಡೈಲಾಗ್ ಹೇಳ್ದೆ, ಹೇಳ್ಮೋನಿ ಇನ್ನೊಂದ್ಸರಿ. ಏನು ತೋರ್ಸು, ಅಲ್ಲಿ ಉದ್ರೋಗ್ತಾ ಇರೋದು ತೋರ್ಸು. ನಾನು ವೀಡಿಯೋ ಮಾಡ್ತಿಲ್ಲ, ಆಫ್ ಮಾಡಿದ್ದೀನಿ. ಫಸ್ಟ್ ನೀನು ತೋರಿಸು. ಹೋಗಿ ನಿನಗೆ ಏನೋ ಕೊಡ್ಸಲ್ಲ ನಾವು. ಯಾವ್ದು ಅಲ್ಲಾಡ್ತಾ ಇರೋದಲ್ಲೋ ಕಿತ್ಬಿಡ್ಬೇಕು ಗೈಸ್ ಇವಾಗ ಅವನು. ಅದು ಇಲ್ಲಾಂದರೆ ಸಮಾಧಾನ ಇಲ್ಲ. ಏನೋ ಇಲ್ಲೊಂದು ಹೋಗೈತೆ, ಇದು ಇವಾಗ ಇದನ್ನೊಂದು ಕಿತ್ತಾಕೊಂತಾನೆ. ಅಲ್ಲಾಡ್ಸ್ಬಿಡ ಬಿಡು ಗಬ್ಬಿ ನನ್ನ ಮನೆ. ತಿಮ್ಮ 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 ನೋಡ್ಲಿ ಬಿಡು, ಏನು ಭಯನೇನೋ. ನಿಮ್ಮಪ್ಪ ನೋಡ್ಲಿ ಅಂದ್ಬಿಟ್ಟೆ ಮಾಡ್ತಿರೋದು. ಹೇಳು ನಿಮ್ಮ ಅಪ್ಪಗೆ ಏನಾದರೂ ಹಾಯ್ ಹೇಳು. ನಿಮ್ಮ ಅಪ್ಪಗೆ ಹಾಯ್ ಪಾಪ ಅನ್ನೋ. ಏನೋ ಸೀದಿಸ್ತಾವ್ರೆ ನಮ್ಮ ಅಜ್ಜಿ. ಏನಜ್ಜಿ ಇದು? ನಾನು ಊರಿಗೂ ಬರಲ್ಲ, ನೀನೇನ ಮಾಡ್ಕೊ. ನೋಡಿದ್ರ ಹೋಗೋಗು, ನಾಳೆ ಬೆಂಗಳೂರು ಹೋಗಪ್ಪ. ನಿಮ್ಮ ಅಪ್ಪನ ಹತ್ರ ಇದೆ. ಚೆನ್ನಾಗಿ ಕೊಡ್ತಾರೆ ಹೋಗೋರು. ನಾನು ಊರಿಗೂ ಬರಲ್ಲ. ಸರಿ ದೂರ ನಿಂತ್ಕೊಂಡು ಹೇಳು. ನಾನು ಊರಿಗೂ ಬರಲ್ಲ, ನೀನೇನ ಮಾಡ್ಕೊ. 2 ಕುರಿನೋ ಕೋಳಿನೋ ಹಂದಿನೋ ಈಸ್ಕೊಟ್ಬಿಡ, ಮೇಯಿಸ್ಕೊಂಡಿರ್ತಾನೆ ಅವನು. ಇನ್ನೇನು ಮಾಡ್ತೀಯ? ಮತ್ತೆ ಇವಾಗ ಊರಿಗೆ ಹೋಗಲ್ಲ ಅಂತ ಇದೀಯಾ? ಮತ್ತೆ ಇನ್ನೇನು ಮಾಡ್ತೀಯ? ಬರೆಯೋದೇ ಹಂಗೆ ಬರೀತೀಯ? ಅಯ್ಯ ನೀನು ಹೇಳೋದು ನಿನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತೈತೆ ಅವ್ನು ಹೇಳ್ತಾ ಇರೋದು. ತಿಮ್ಮನವನು ಏನು ಹೇಳು ಗೈಸ್, ನನ್ನ ಬಗ್ಗೆ ಏನೋ ಹೇಳ್ತಾನಂತೆ, ಕೇಳಿಸ್ಕೊಳ್ಳಿ. ನೋಡಿ ಕಳ್ಳೆ ಬೀಜ ಕೊಟ್ಬಿಟ್ಟು ರೂಮಲ್ಲಿ ಹಾಕಿ ಫ್ಯಾನ್ ಹಾಕ್ಬೇಕಂತೆ. ಎಲ್ಲ ಸೀದಿಸ್ಬಿಟ್ಟಿದ್ದಾರೆ ಅತ್ತ. ನಂಗೆ ಬಾಯಿ ಸುತ್ತದ. ಬಿಸಿ ಬಿಸಿ ತಿಂದರೆ ಬಾಯಿ ಸುರಿದ್ರೆ ಏನಾಗ್ತದೋ. ಆಮೇಲೆ ಒಂದು ದೊಡ್ಡದೊಂದು ತಟ್ಟೆ ಇಟ್ಬಿಟ್ಟು ತಟ್ಟೆಲಿ ಇಟ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡೋಣ. ಫಸ್ಟ್ ಟೈಮ್ ತಂಬಿಟ್ಟು ಮಾಡ್ತಾ ಇರೋದು ನಾವು. ನಾನು ಯಾವಾಗಲೂ ಯಾರು ಮಾಡ್ತಾ ಇದ್ರು ಊರ ಗೊತ್ತಿಲ್ಲ. ಅಲ್ಲಾಡ್ಸ್ಬೇಡ ಫೋನು. ಇದೇ ಬೇರೆ ಶಬ್ದ, ಇದೇ ಬೇರೆ ಶಬ್ದ. ಆರ್ತೆ ಅಟ್ಲೇ వచ్చేది ನೀನು ಬೇಗ ಬೇಗ ಮಾಡಬೇಕು. ಆರಕ್ಕೆ ಆಗ್ಬಿಡ್ತೀಯಾ? ಅಲ್ಲಿ ನಿಮ್ಮ ಮಮ್ಮಿ ನಾನು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಗೈಸ್. ಇಟ್ಟು ಇವತ್ತು ರೊಟ್ಟಿ ಆಗ್ತಿದೆ. ಅಲ್ಲಿ ತೋರಿಸು. ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ. ಇವತ್ತಿನ ಸ್ಪೆಷಲ್ ಕಾಯಿ ಒಬ್ಬಟ್ಟು. ಚೆನ್ನಾಗಿ ಮಾಡ್ತಾ ಇದೀಯಾ? ಒಬ್ಬಟ್ಟು ಗೈಸ್ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗೆಲ್ಲ ಎತ್ಕೊಂಡು ಕೆಳಗಡೆ ಹೋಗಬೇಕು.
ಹಚ್ಬೇಕು. ಫ್ರೆಂಡ್ಸ್, ನಮ್ಮ ಪೂಜಾ ನೋಡಿ ರೆಡಿಯಾಗಿದ್ದಾಳೆ. ಫುಲ್ ಮಿಂಚಿಂಗು. ಇವತ್ತು ದೀಪ ಹೊರೋದು ನಮ್ಮ ಪೂಜಾನೇ. ನಾನು ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ. ನಮ್ಮ ಪೂಜಾ ಫುಲ್ಲು ಗ್ರ್ಯಾಂಡಾಗಿ. ನಮ್ಮಮ್ಮ ಮಾತ್ರ ಸಿಂಪಲಾಗಿ ರೆಡಿ ಆಗ್ಬಿಟ್ಟು ನನ್ನ ಮಾತ್ರ ಗ್ರ್ಯಾಂಡಾಗಿ ರೆಡಿ ಮಾಡಿಸ್ಬಿಟ್ಟಿದ್ದಾರೆ. ನೋಡಿ, ನಮ್ಮೂರಲ್ಲಿ ಇವತ್ತು ಪಲ್ಲಕ್ಕಿ ಬರ್ತಾ ಇದೆ, ಹಾಗೆ ದೀಪಗಳು ಮಾಡ್ತಾಯಿದ್ದೀವಿ. ಇದು ಬೆಲ್ಲದ ಹಚ್ಚಿನ ದೀಪ, ಅದು ತಂಬಿಟ್ಟಿನ ದೀಪ. ತಂಬಿಟ್ಟಿನ ದೀಪ ಬಂದು ಹೆಣ್ದೇವ್ರಿಗೆ, ಬೆಲ್ಲದ ದೀಪ ಬಂದು ಗಂಡದೇವ್ರಿಗೆ. ನೋಡಿ, ಇಲ್ಲಿ ದೀಪಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಇನ್ನೇನು ದೀಪ ಎತ್ಕೊಂಡು ಹೋಗಬೇಕು. ಪಲ್ಲಕ್ಕಿಗಳೆಲ್ಲ ಒಂದಾದ್ಮೇಲೆ ಒಂದು ಬರ್ತಾಯಿದೆ. ಒಟ್ಟು ನಮ್ಮೂರಲ್ಲಿ 13 ದೇವರು ಬರ್ತಾಯಿದೆ. ಬನ್ನಿ ಎಲ್ಲರೂ. ಫ್ರೆಂಡ್ಸ್, ನಮ್ಮ ಪೂಜಾ ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ. ಫುಲ್ ಮಿಂಚಿಂಗು. ಪರವಾಗಿಲ್ಲ, ಹಿಂದೆ ತಿರುಗು. ಚೆನ್ನಾಗೈತೆ ನೋಡಿ. ಏನಾಗಿದೆ, ಎಷ್ಟು ಚೆನ್ನಾಗಿದೆ. ಸೂಪರಾಗಿ ಕಾಣಿಸ್ತಾ ಇದೆ. ಇರೇ ಒಂದು ಫೋಟೋ ತಗೊಂಡು ತೋರಿಸ್ತೀನಿ. ತಲೆ ಎತ್ತ ಮೇಲೆ. ಹಾಂ, ಸೂಪರಾಗೈತೆ. ಸರಿ ಬನ್ನಿ ಹೋಗ್ದು. ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಬಂದು ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ. ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, 13 ದೇವರು ಪಲ್ಲಕ್ಕಿ ಉತ್ಸವ ನಾಳೆ ಅಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.